ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಫೈನಲ್ಗೆ ಕೆಲವೇ ಗಂಟೆಗಳಷ್ಟೇ ಬಾಕಿ. ಅದರಲ್ಲೂ ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾವನ್ನ ಮಣಿಸಿ ಫಿನಾಲೆಗೆ ಲಗ್ಗೆ ಇಟ್ಟಿದ್ದಕ್ಕೆ 140 ಕೋಟಿ ಭಾರತೀಯರು ಸಂಭ್ರಮಿಸಿದ್ದಾರೆ. ಕಳೆದ ಸಲ ಫೈನಲ್ನಲ್ಲಿ ಕಪ್ ಮಿಸ್ ಆಗಿದ್ರು ಕೂಡ ಈ ಸಲ ಎತ್ತಿ ಹಿಡಿಯೋರು ನಾವೇ ಅನ್ನೋ ಕಾನ್ಫಿಡೆನ್ಸ್ನಲ್ಲಿದ್ದಾರೆ. ಆದರೆ ಭಾರತದ ಗೆಲುವಿನ ಸೆಲೆಬ್ರೇಷನ್ ನಡುವೆಯೂ ಕೆಲವರು ಸ್ಟಾರ್ ಬೌಲರ್ ಮೊಹಮ್ಮದ್ ಶಮಿಯನ್ನ ಟಾರ್ಗೆಟ್ ಮಾಡಿದ್ದಾರೆ, ಕ್ರಿಮಿನಲ್ ಪಟ್ಟ ಕಟ್ಟಿದ್ದಾರೆ. ಹಾಗಾದರೆ ಶಮಿ ಮಾಡಿದ್ದೇನು? ದೇಶಕ್ಕಾಗಿ ತಲೆಬಾಗಿದ್ದು ಅಪರಾಧನ? ಬೌಲರ್ ಹಿಂದೆ ಬಿದ್ದಿರೋದು ಯಾಕೆ ಮೌಲ್ವಿಗಳು? ಫೈನಲ್ ಪಂದ್ಯದಲ್ಲಿ ಏನ್ ಮಾಡ್ತಾರೆ ಶಮಿ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಮ್ಯಾಚ್ ಬಳಿಕ ಮೊದಲನೇ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಕಿಂಗ್ ವಿರಾಟ್ ಕೊಹ್ಲಿ ಹಾಗೆ KL ರಾಹುಲ್ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿದ್ರು. ಯಾಕಂದ್ರೆ ಕಿಂಗ್ ಕೊಹ್ಲಿ ಆವತ್ತು ಭರ್ಜರಿ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಹಾಗೆ ಲಾಸ್ಟ್ ಬಟ್ ನಾಟ್ ಎ ಲೀಸ್ಟ್ ಅನ್ನೋ ಹಾಗೆ 6ನೇ ಕ್ರಮಾಂಕದಲ್ಲಿ ಬಂದರೂ ಕೂಡ KL ರಾಹುಲ್ ಅಬ್ಬರಿಸಿ ಕೊನೆಗೆ 6 ಬಾರಿಸೋ ಮೂಲಕ ತಂಡವನ್ನ ಗೆಲ್ಲಿಸಿದ್ರು. ಆದರೆ ಮೊನ್ನೆಯಿಂದ ಮೊಹಮ್ಮದ್ ಶಮಿಯನ್ನ ಒಂದು ಫೋಟೋವನ್ನ ಇಟ್ಕೊಂಡು ಸಿಕ್ಕಾಪಟ್ಟೆ ವೈರಲ್ ಮಾಡ್ತಿದ್ದಾರೆ. ಅದು ಮತ್ತಿನ್ನೇನು ಅಲ್ಲ, ಆಟದ ಟೈಮಲ್ಲಿ ಎನರ್ಜಿ ಡ್ರಿಂಕ್ ಕುಡ್ದಿರೋದು. ಮುಸ್ಲಿಮರ ಪವಿತ್ರ ರಂಜಾನ್ ಮಾಸ ಇದು. ಸಾಮಾನ್ಯವಾಗಿ ಸೂರ್ಯಾಸ್ತದ ನಂತರ ಮುಸ್ಲಿಂ ಸಮುದಾಯದವರು ಉಪವಾಸವನ್ನ ಬಿಟ್ಟು ಊಟವನ್ನ ಮಾಡ್ತಾರೆ. ದುಬೈನಲ್ಲಿರುವಂಥ ಟೀಮ್ ಇಂಡಿಯಾದ ಆಟಗಾರ ಮೊಹಮ್ಮದ್ ಶಮಿ ದೇಶದ ಪಂದ್ಯಕ್ಕಾಗಿ ಉಪವಾಸವನ್ನ ಕೈಬಿಟ್ಟಿದ್ರು. ಇದೇ ಈಗ ದೊಡ್ಡ ಅಪರಾಧವಾಗಿದೆಯಂತೆ. ಉಪವಾಸ ನಿಯಮ ಮೀರಿದ್ದಕ್ಕೆ ಅಪರಾಧಿ ಪಟ್ಟ. ಆಟಗಾರರ ಅದ್ಭುತ ಪ್ರದರ್ಶನದಿಂದ ಟೀಮ್ ಇಂಡಿಯಾ ಅಜೇಯವಾಗಿ ಈಗಾಗಲೇ ಫಿನಾಲೆಗೆ ಲಗ್ಗೇಟಿದೆ. ಅದರಲ್ಲೂ ಪೇಸ್ ಬೌಲರ್ ಮೊಹಮ್ಮದ್ ಅದ್ಭುತ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ರಂಜಾನ್ ತಿಂಗಳಲ್ಲೂ ಕೂಡ ತಮ್ಮ ಉಪವಾಸವನ್ನ ಆಚರಣೆಗೆ ಬ್ರೇಕ್ ಹಾಕಿ ದೇಶಕ್ಕಾಗಿ ಆಡ್ತಾ ಇದ್ದಾರೆ. ಟೀಮ್ ಇಂಡಿಯಾದ ವೇಗಿ ಮೊಹಮ್ಮದ್ ಶಮಿ ಬಗ್ಗೆ ಇಡೀ ದೇಶವೇ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದೆ. ಆದ್ರೀಗ ಅವರದ್ದೇ ಧರ್ಮದ ಮೌಲಾನರೊಬ್ರು ಉಪವಾಸ ಆಚರಣೆ ಮಾಡದಂತ ಶಮಿಯನ್ನ ಕ್ರಿಮಿನಲ್ ಎಂದಿದ್ದಾರೆ. ಭಾರತ ಹಾಗೆ ಆಸ್ಟ್ರೇಲಿಯಾ ನಡುವಿನ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಪರ ಕಣಕ್ಕಿಳಿದಂತ ಮೊಹಮ್ಮದ್ ಶಮಿ ಬೌಲಿಂಗ್ ಅನ್ನ ಮಾಡ್ತಾ ಇದ್ರು. ಈ ವೇಳೆ ಸ್ವಲ್ಪ ಸುಸ್ತಾಗಿದ್ರಿಂದ ಬೌಂಡ್ರಿ ಲೈನ್ ಬಳಿ ನಿಂತು ಎನರ್ಜಿ ಡ್ರಿಂಕ್ ಕುಡಿದಿದ್ರು. ಶಮಿ ಅವರ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿತ್ತು. ಉಪವಾಸ ನಿಯಮವನ್ನು ರದ್ದುಗೊಳಿಸಿ ದೇಶಕ್ಕಾಗಿ ಶಮಿ ತೆಗೆದುಕೊಂಡಿದ್ದ ನಿರ್ಧಾರಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿತ್ತು. ಆದರೆ ರಂಜಾನ್ ತಿಂಗಳಂದು ಉಪವಾಸ ಆಚರಣೆ ಮಾಡದಂತ ಶಮಿಯನ್ನ ಅಖಿಲ ಭಾರತೀಯ ಮುಸ್ಲಿಂ ಜಮಾತ್ ಅಧ್ಯಕ್ಷ ಶಹಾಬುದ್ದೀನ್ ರಜ್ವಿ ಬರೇಲ್ವಿ ಕ್ರಿಮಿನಲ್ ಎಂದು ಜರೆದಿದ್ದಾರೆ. ಕ್ರಿಕೆಟ್ ಆಡೋದು ತಪ್ಪಲ್ಲ, ಆದರೆ ನಮ್ಮ ನಿಯಮಗಳನ್ನ ಪಾಲಿಸಬೇಕು, ಇಲ್ಲದೆ ಇದ್ರೂ ಅದು ಅಪರಾಧವಾಗುತ್ತೆ ಎಂದಿದ್ದಾರೆ. ಮೌಲಾನರ ಈ ಹೇಳಿಕೆ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿದೆ. ಆಟಗಾರನನ್ನ ಅಪರಾಧಿ ಎನ್ನುವುದು ತಪ್ಪು ಎಂದು ಸಪೋರ್ಟ್. ಶಮಿ ಉಪವಾಸ ಮುರಿದಿದ್ದು ಕೆಲವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರೆ, ಅದೇ ಮುಸಲ್ಮಾನ ಸಮುದಾಯದ ಮತ್ತೊಂದಷ್ಟು ಜನ ಶಮಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇಸ್ಲಾಂ ಧರ್ಮದಲ್ಲಿ ರಂಜಾನ್ ತಿಂಗಳ ಮಹತ್ವ ದೊಡ್ಡದು. ಪ್ರತಿಯೊಬ್ಬ ಮುಸಲ್ಮಾನ ಕೂಡ ಈ ಪವಿತ್ರ ತಿಂಗಳಲ್ಲಿ ರೋಜಾ ಆಚರಿಸುವುದು ಕಡ್ಡಾಯ. ಆದರೆ ಒಬ್ಬ ವ್ಯಕ್ತಿಯು ಪ್ರಯಾಣದಲ್ಲಿದ್ದರೆ ಅಥವಾ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಅವರು ರೋಜಾವನ್ನ ಬಿಡೋ ಅವಕಾಶವನ್ನ ಹೊಂದಿರ್ತಾರೆ. ಮೊಹಮ್ಮದ್ ಶಮಿ ವಿಷಯದಲ್ಲಿ ಅವರು ಪ್ರಸ್ತುತ ಪ್ರಯಾಣದಲ್ಲಿದ್ದಾರೆ. ಹೀಗಾಗಿ ಅವರು ರೋಜಾ ಆಚರಿಸೋದಿರೋಕೆ ನಿರ್ಧಾರ ಮಾಡಿರಬಹುದು. ಅವರ ವೈಯಕ್ತಿಕ ಆಯ್ಕೆಯನ್ನ ಪ್ರಶ್ನಿಸುವ ಹಕ್ಕು ಯಾರಿಗೂ ಇಲ್ಲ ಅಂತಿದ್ದಾರೆ. ಸೊ ಇಲ್ಲಿ ಶಮಿ ಬಗ್ಗೆ ಪರ ವಿರೋಧ ಎರಡೂ ಕೂಡ ವ್ಯಕ್ತವಾಗ್ತಾ ಇದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅದ್ಭುತ ಪ್ರದರ್ಶನ ನೀಡುತ್ತಿರುವ ಶಮಿ. ಟೀಮ್ ಇಂಡಿಯಾದ ಬ್ರಹ್ಮಾಸ್ತ್ರ ಜಸ್ಪ್ರೀತ್ ಬುಮ್ರಾ ಅನುಪಸ್ಥಿತಿಯಲ್ಲಿ ಬೌಲಿಂಗ್ ವಿಭಾಗದ ಆಟಗಾರರು ಅದ್ಭುತ ಪ್ರದರ್ಶನ ನೀಡುತ್ತಿದ್ದಾರೆ. ಅದರಲ್ಲೂ ಕೂಡ ಮೊಹಮ್ಮದ್ ಶಮಿ ಎದುರಾಳಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದಾರೆ. ಶಮಿ 4 ಪಂದ್ಯಗಳಲ್ಲಿ 8 ವಿಕೆಟ್ಗಳನ್ನು ಬೇಟೆಯಾಡಿದ್ದಾರೆ. ಅದರಲ್ಲೂ ಕೂಡ ಸೆಮಿಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯದಲ್ಲಿ ಶಮಿ ಪವರ್ಫುಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. 10 ಓವರ್ಗಳನ್ನು ಬೌಲ್ ಮಾಡಿದಂಥ ಶಮಿ 48 ರನ್ಗಳನ್ನು ನೀಡಿ 3 ವಿಕೆಟ್ ಪಡೆದಿದ್ರು. ನ್ಯೂಜಿಲೆಂಡ್ ವಿರುದ್ಧ ಫೈನಲ್ನಲ್ಲಿ ಶಮಿ ಪ್ರದರ್ಶನ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಹೀಗಾಗಿ ಫೈನಲ್ ಪಂದ್ಯದಲ್ಲೂ ಕೂಡ ಮೊಹಮ್ಮದ್ ಶಮಿ ಉಪವಾಸವನ್ನು ಬಿಟ್ಟು ಬೌಲಿಂಗ್ ಅನ್ನು ಮಾಡಬೇಕಾಗುತ್ತೆ. ದೇಶಕ್ಕಾಗಿ ಆಡುವಾಗ ಕೆಲವೊಂದು ಕಠಿಣ ನಿರ್ಧಾರಗಳನ್ನು ಕೂಡ ಮಾಡಬೇಕಾಗುತ್ತೆ. ಅದನ್ನೇ ಇಲ್ಲಿ ಶಮಿ ಮಾಡಿದ್ದಾರೆ ಅಷ್ಟೇ. ಫೈನಲ್ ಆಗಿ ಮೊಹಮ್ಮದ್ ಶಮಿ ಅವರ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.